ಈ ಪಂದ್ಯಾವಳಿನಲ್ಲಿ ಭಾಗವಹಿಸಿರ್ತಕ್ಕಂಥ ಆತ್ಮೀಯ ಕ್ರೀಡಾಭಿಮಾನಿಗಳೇ, ತಾಯಂದಿರೇ, ಎಲ್ಲ ಯುವಕ ಮಿತ್ರರೇ, ಮಾಧ್ಯಮದ ಗೆಳೆಯರೇ, ಚೀಫ್ ಮಿನಿಸ್ಟರ್ಸ್ ಬ್ಯಾಂಗ್ಳೂರ್ ಇಂಡಿಯಾ ಇಂಟರ್ನ್ಯಾಷನಲ್ ಚಾಲೆಂಜ್ 2025 ಈ ಕಾರ್ಯಕ್ರಮದಲ್ಲಿ ಅತ್ಯಂತ ಸಂತೋಷದಿಂದ ಭಾಗವಹಿಸಿದ್ದೇನೆ. ನಿಮ್ಮೆಲ್ಲರಿಗೂ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. 1ನೇ ತಾರೀಕು ನವೆಂಬರ್ 1ನೇ ತಾರೀಕು ಕರ್ನಾಟಕ ರಾಜ್ಯೋತ್ಸವದ 70ನೇ ದಿನವನ್ನ ಆಚರಣೆ ಮಾಡ್ತಾ ಇದ್ದೀವಿ. 70ನೇ ವರ್ಷ ಆಚರಣೆ ಮಾಡ್ತಾ ಇದ್ದೀವಿ. ಅದಕ್ಕಾಗಿ ರಾಜ್ಯದ ಜನತೆಗೆ ಮತ್ತು ನಿಮಗೆ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳನ್ನು ಕೋರ್ಲಿಕ್ಕೆ ಬಯಸ್ತಾ ಇದ್ದೇನೆ. ಬ್ಯಾಡ್ಮಿಂಟನ್ ಜಗತ್ತಿನ ಅತ್ಯಂತ ಆಟಗಳಲ್ಲಿ, ಜನಪ್ರಿಯ ಆಟಗಳಲ್ಲಿ ಇದು ಒಂದು ಆಟ. ನಾನು ಹೈಸ್ಕೂಲ್ ಅಲ್ಲಿ ಇದ್ದಾಗ ಆಡ್ತಿದ್ದೆ, ಬ್ಯಾಡ್ಮಿಂಟನ್ ಆಡ್ತಿದ್ದೆ. ನಾನು ಎಲ್ಲಾ ಆಟಗಳನ್ನು ಆಡ್ತಿದ್ದೆ. ಒಂದರಲ್ಲೂ ಕೂಡ ನಾನು ಪರಿಣಿತಿಯನ್ನ ಪಡ್ಕೊಳ್ಳಿಕ್ಕೆ ಹೋಗ್ಲಿಲ್ಲ. ಕಬಡ್ಡಿ ಆಡ್ತಿದ್ದೆ, ಫುಟ್ಬಾಲ್ ಆಡ್ತಿದ್ದೆ, ಬ್ಯಾಡ್ಮಿಂಟನ್ ಆಡ್ತಿದ್ದೆ, ಆಮೇಲೆ ಕ್ರೀಡೆಗಳಲ್ಲೂ ಕೂಡ ಭಾಗವಹಿಸ್ತಾ ಇದ್ದೆ, ಆಟೋಟಗಳಲ್ಲೂ ಕೂಡ ಭಾಗವಹಿಸ್ತಾ ಇದ್ದೆ. ಅದರಲ್ಲಿ ಒಂದರಲ್ಲೂ ಕೂಡ ಪರಿಣಿತಿ ಆಗ್ಲಿಲ್ಲ. ಸೊ ಹಾಗಾಗಿ ನಾನು ಎಲ್ಲ ಆಟಗಳಲ್ಲೂ ಭಾಗವಹಿಸಿದೆ, ಆದ್ರೆ ಒಂದು ಆಟದಲ್ಲೂ ಕೂಡ ಮುಂದೆ ಬರಲಿಲ್ಲ. ಜಿಲ್ಲಾ ಮಟ್ಟದಲ್ಲೂ ಬರಲಿಲ್ಲ, ರಾಜ್ಯ ಮಟ್ಟದಲ್ಲೂ ಬರಲಿಲ್ಲ, ರಾಷ್ಟ್ರ ಮಟ್ಟದಲ್ಲೂ ಕೂಡ ಬರಲಿಲ್ಲ. ಈ ಬ್ಯಾಡ್ಮಿಂಟನ್ ಆಟ ಇದೆಯಲ್ಲ, ಸಾಮಾನ್ಯವಾಗಿ ಎಲ್ಲರೂ ಆಡೋದು ತಮ್ಮ ಆರೋಗ್ಯ ರಕ್ಷಣೆಗೋಸ್ಕರ ಆಡ್ತಾರೆ. ಬ್ಯಾಡ್ಮಿಂಟನ್ ಆಡೋದು ಆರೋಗ್ಯ ರಕ್ಷಣೆಗೆ. ಬಟ್ ಇತ್ತೀಚಿನ ವರ್ಷಗಳಲ್ಲಿ ನಮ್ಮಲ್ಲಿ ಪ್ರಕಾಶ್ ಪಡುಕೋಣೆ ಅಂತಕ್ಕಂಥವ್ರು ಇದ್ರು. ಪ್ರಕಾಶ್ ಪಡುಕೋಣೆ, ಆಮೇಲೆ ಪುಲ್ಲೇಲ ಗೋಪಿಚಂದ್ ಆಂಧ್ರದವರು, ಅವರಿದ್ರು. ಅವರು ನಮ್ಮ ದೇಶದಲ್ಲಿ ಬ್ಯಾಡ್ಮಿಂಟನ್ಗೆ ಅಡಿಪಾಯ ಹಾಕೊಟ್ಟಂತವ್ರು ಅವರು ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಆಮೇಲೆ ಸೈನಾ ನೆಹ್ವಾಲ್ ಇವರು ಆಂಧ್ರದವ್ರೆ. ಆಮೇಲೆ ಪಿ.ವಿ. ಸಿಂಧು ಇವರು ಒಲಿಂಪಿಕ್ಸ್ ನಲ್ಲಿ ಪದಕವನ್ನ ಭಾರತ ದೇಶಕ್ಕೆ ತಂದುಕೊಟ್ಟವರು. ಅವರು ಈವರೆಗೂ ಕೂಡ ನನ್ನ ಪರವಾಗಿ, ನಿಮ್ಮೆಲ್ಲರ ಪರವಾಗಿ, ರಾಜ್ಯದ ಜನತೆಯ ಪರವಾಗಿ ಧನ್ಯವಾದಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಬಹುಶಃ ಅಂತಾರಾಷ್ಟ್ರೀಯ ಮಟ್ಟದ ಪಂದ್ಯ ನಡೀತಾ ಇರ್ತಕ್ಕಂಥದ್ದು ಫಸ್ಟ್ ಟೈಮ್, ಮೊದಲನೇ ಬಾರಿ ಅಂತಾರಾಷ್ಟ್ರೀಯ ಪಂದ್ಯ ಬ್ಯಾಡ್ಮಿಂಟನ್ ಅಲ್ಲಿ ನಡೀತಾ ಇರ್ತಕ್ಕಂಥದ್ದು. ಅದರಲ್ಲೂ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಂಗಳೂರಿನಲ್ಲಿ ನಡೀತಾ ಇರ್ತಕ್ಕಂಥದ್ದು ಇದೇ ಮೊದಲನೇ ಬಾರಿ ಅಂತ ಹೇಳಿ ನಾನು ಅನ್ಕೊಂಡಿದ್ದೇನೆ. ಈ ಇಂಡೋರ್ ಸ್ಟೇಡಿಯಂ ಇದೆಯಲ್ಲ,
ಬ್ಯಾಡ್ಮಿಂಟನ್ ಸ್ಟೇಡಿಯಂ. ಇದಕ್ಕೆ ಅಡಿಗಲ್ಲು ಹಾಕ್ದವನು ನಾನೇ. ಉದ್ಘಾಟನೆ ಮಾಡಿದವನು ನಾನೇನೆ. ಹಿಂದೆ ಮುಖ್ಯಮಂತ್ರಿ ಆಗಿರುವಾಗ ಇದಕ್ಕೆ ಅಡಿಗಲ್ಲು ಹಾಕಿದ್ದೆ. ಸುಮಾರು 35 ಕೋಟಿ ರೂಪಾಯಿಗಳ ಅಂದಾಜಿನಲ್ಲಿ ಈ ಬ್ಯಾಡ್ಮಿಂಟನ್ ಇಂಡೋರ್ ಸ್ಟೇಡಿಯಂ ಅನ್ನ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದವು. ಪ್ರಾಜೆಕ್ಟ್ ಕಾಸ್ಟ್ 35 ಕೋಟಿ. ಈ ಬಿಜೆಪಿ ಅವರು ಬಂದ್ರಲ್ಲ, ಇದನ್ನ ಕಡಿಮೆ ಮಾಡ್ಬಿಟ್ರು, 20 ಕೋಟಿ ಮಾಡ್ಬಿಟ್ರು. ಆಮೇಲೆ ದುಡ್ಡು ಖರ್ಚು ಮಾಡಲಿಲ್ಲ, ಕಂಪ್ಲೀಟು ಮಾಡಲಿಲ್ಲ. ಮತ್ತೆ ನಾನು ಮುಖ್ಯಮಂತ್ರಿ ಆದ್ಮೇಲೆ ಇದಕ್ಕೆ 15 ಕೋಟಿ ರೂಪಾಯಿಗಳನ್ನ ಕೊಟ್ಟು ಪೂರ್ಣಗೊಳಿಸ್ತಕ್ಕಂಥ ಕೆಲಸ ಆಯ್ತು. ಮತ್ತೆ ನಾನೇ ಉದ್ಘಾಟನೆ ಮಾಡಿರ್ತಕ್ಕಂಥ ಅವಕಾಶನೂ ಕೂಡ ಸಿಕ್ತು. ಸೊ ಒಂದು ಒಳ್ಳೆ ಇಂಡೋರ್ ಬ್ಯಾಡ್ಮಿಂಟನ್ ಸ್ಟೇಡಿಯಂ ಇಲ್ಲಿ ಆಗಿರ್ತಕ್ಕಂಥದ್ದು ಬಹಳ ಸಂತೋಷದ ವಿಚಾರ. ಇನ್ನೊಂದು ಫ್ಲೋರ್ ಇದೆಯಾ? ಇನ್ನೂ ಒಂದು ಫ್ಲೋರ್ ಇದೆ. ನಮ್ಮ ಸರ್ಕಾರ ಕ್ರೀಡೆಗೆ ಎಲ್ಲ ರೀತಿಯ ಸಹಕಾರವನ್ನ ಕೊಡ್ತೀವಿ ನಾವು. ಇವತ್ತು ಎಲ್ಲ ಆಟಗಳಲ್ಲಿ 2% ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಪಂದ್ಯಗಳಲ್ಲಿ ಭಾಗವಹಿಸಿದವರಿಗೆ 2% ಹುದ್ದೆಗಳನ್ನ ಮೀಸಲಿಡ್ತಕ್ಕಂಥ ಕೆಲಸವನ್ನ ಮಾಡ್ತೇವೆ. ಪೊಲೀಸ್ ಇಲಾಖೆಯಲ್ಲಿ ಡಿವೈಎಸ್ಪಿ, ಸಬ್ ಇನ್ಸ್ಪೆಕ್ಟರ್ಸ್, ಕಾನ್ಸ್ಟೇಬಲ್ಸ್ ಇವುಗಳಿಗೆ 2-3% ಹೆಚ್ಚು ಮಾಡ್ತಕ್ಕಂಥದನ್ನ ಮಾಡಿ ಈಗಾಗಲೇ 11 ಜನರಿಗೆ ನಾವು ಈ ಸರ್ಕಾರದ ಉದ್ಯೋಗ ಕೊಡ್ತಕ್ಕಂಥ ಪತ್ರವನ್ನ ಕೊಟ್ಟಿದ್ದೇವೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ. ನಮ್ಮಲ್ಲಿ ಜನಸಂಖ್ಯೆ ಇದೆ 142 ಕೋಟಿ ಜನಸಂಖ್ಯೆ ಇದ್ದೀವಿ. ಬಹುಶಃ ಇಡೀ ಜಗತ್ತಿನಲ್ಲೇ ವಿ ಆರ್ ನಂಬರ್ 1. ಜಗತ್ತಿನಲ್ಲೇ ನಂಬರ್ 1 ಜನಸಂಖ್ಯೆಯಲ್ಲಿ. ಆದ್ರೆ ಒಲಿಂಪಿಕ್ ಎಷ್ಟು ಪದವಿಗಳನ್ನು ಗೆದ್ದಿದ್ದೀರಿ ಅಂತಂದ್ರೆ ಕಡಿಮೆ. ಅದಕ್ಕೆ ನಾನು ಕರ್ನಾಟಕದಿಂದ ಯಾರು ಒಲಿಂಪಿಕ್ ನಲ್ಲಿ ಭಾಗವಹಿಸಿ ಪದಕ ಗೆಲ್ತಾರೆ, ಚಿನ್ನದ ಪದಕ ಗೆದ್ರೆ 5 ಕೋಟಿ ರೂಪಾಯಿಗಳನ್ನ 5 ಕೋಟಿ ರೂಪಾಯಿಗಳನ್ನ ಕೊಡ್ತೇನೆ. ಬೆಳ್ಳಿ ಪದಕ ಗೆದ್ದವ್ರಿಗೂ ಕೊಡ್ತೀನಿ, ಕಂಚಿನ ಪದಕ ಗೆದ್ದವ್ರಿಗೂ ಕೂಡ ಕೊಡ್ತೀನಿ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೆ. ಆಮೇಲೆ ಯಾರ್ಯಾರು ಒಲಿಂಪಿಕ್ ಕ್ರೀಡೆಯಲ್ಲಿ ಭಾಗವಹಿಸ್ತಾರೆ ಸುಮಾರು 60 ಜನರಿಗೆ ತರಬೇತಿಯನ್ನು ಕೊಡ್ಲಿಕ್ಕೆ ಮಾಡ್ತೇವೆ. 10 ಲಕ್ಷ ರೂಪಾಯಿಗಳ ತರಬೇತಿ ಶುಲ್ಕವನ್ನ ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತೇವೆ 60 ಜನರಿಗೆ. ಅದು ಯಾರ್ಯಾರು ಭಾಗವಹಿಸಿ ಚಿನ್ನದ ಪದಕ ಗೆದ್ಕೊಬರ್ತಾರೆ ಅವ್ರಿಗೆಲ್ರಿಗೂ ಉದ್ಯೋಗ ಕೊಡ್ತೀವಿ. ಅಷ್ಟೇ ಅಲ್ಲ, ನಾವು 5 ಕೋಟಿ ರೂಪಾಯಿ, 3 ಕೋಟಿ ರೂಪಾಯಿ, 2 ಕೋಟಿ ರೂಪಾಯಿಗಳನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ. ಅದರಿಂದ ನಮ್ಮ ಸರ್ಕಾರ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡಾಪಟುಗಳಿಗೆ ಎಲ್ಲ ರೀತಿಯ ಸಹಕಾರವನ್ನ ಬೆಂಬಲವನ್ನ ಕೊಡ್ತೇವೆ ಅಂತಕ್ಕಂಥ ಮಾತುಗಳನ್ನ ಹೇಳಿ ಈ ಕ್ರೀಡೆಯಲ್ಲಿ ಹೆಚ್ಚು ಜನ ಆಸಕ್ತಿಯನ್ನ ಬೆಳೆಸ್ಕೋಬೇಕು. ಈಗ ನೋಡಿ, ಕೊಡಗಿನ ಇಬ್ರು ಬ್ಯಾಡ್ಮಿಂಟನ್ ನಲ್ಲಿ ಅಶೋಕ್ ಪೂವಯ್ಯ, ಅರುಣ್ ಪೂವಯ್ಯ,
ಅಶೋಕ್ ಪೂವಯ್ಯ, ಅರುಣ್ ಪೂವಯ್ಯ, ಅಶೋಕ್ ಪೂವಯ್ಯ ಅವರಿಬ್ರು ಕೂಡ ನಮ್ಮ ದೇಶಕ್ಕೆ ಕೀರ್ತಿ ತರ್ತಕ್ಕಂಥ ಕೆಲಸವನ್ನ ಮಾಡಿದ್ದಾರೆ. ಅವರು ಎಲ್ಲರಿಗೂ ಮಾದರಿ ಆಗ್ಲಿ ಅಂತೇಳಿ ಈ ಸಂದರ್ಭದಲ್ಲಿ ಹಾರೈಸಿ ಅವರಿಬ್ಬರಿಗೂ ಕೂಡ ಮತ್ತೊಮ್ಮೆ ಸರ್ಕಾರದ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಮತ್ತೆ ಇಬ್ರು ಅಣ್ಣ ತಮ್ಮಂದಿರು, ಅಶೋಕ್ ಪೂವಯ್ಯ, ಅರುಣ್ ಪೂವಯ್ಯ. ಯಾರು ದೊಡ್ಡವರು ನಿಮ್ಮಲ್ಲಿ? ಆಶೀಶ್, ಅಜಿತ್ ಪೂವಯ್ಯ. ವೆರಿ ಗುಡ್, ಕೀಪ್ ಇಟ್ ಅಪ್. Others should follow them. So ಕ್ರೀಡೆ ಇದೆಯಲ್ಲ, ಕ್ರೀಡೆ ರಾಷ್ಟ್ರ ಮಟ್ಟದಲ್ಲಿ, ಅಂತಾರಾಷ್ಟ್ರ ಮಟ್ಟದಲ್ಲಿ ನೀವು ಪದಕಗಳನ್ನ ತಗೊಬಂದು ಕೊಟ್ರೆ ದೇಶದ ಹೆಮ್ಮೆ. ಅಂತ ಕ್ರೀಡಾಪಟುಗಳು ಮಂಗಳೂರಿನಿಂದಲೂ ಕೂಡ ಬರಲಿ ಅಂತೇಳಿ ಆಶಿಸ್ತೇನೆ. ಮಂಗಳೂರಿಂದ ಕೂಡ ಬರಲಿ ಅಂತೇಳಿ ಆಶಿಸ್ತೇನೆ. ಸೊ ಈ ಕಾರ್ಯಕ್ರಮವನ್ನ ಚೀಫ್ ಮಿನಿಸ್ಟರ್ ಮಂಗಳೂರು ಇಂಡಿಯಾ ಇಂಟರ್ನ್ಯಾಷನಲ್ ಚಾಲೆಂಜ್ 2025 ಇದನ್ನ ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೇನೆ ಅಂತೇಳಿ, ಇದನ್ನ ಮಾಡಿ ಉದ್ಘಾಟನೆ ಮಾಡಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಕ್ಕಂಥ ಅವಕಾಶ ಕಲ್ಪಿಸಿಕೊಟ್ಟಂತ ಎಲ್ಲ ಡಿಸ್ಟ್ರಿಕ್ಟ್ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ಅವರಿಗೆ ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.